ಬಹುಶಃ ಏನೇ ಮಾತಾಡಿದ್ರು ಸಮೇತ ಮಲ್ಗೋಂಗೆ ನಟನೆ ಮಾಡ್ತಿರೋರಿಗೆ ನಾವು ಏನು ಹೇಳಿದ್ರು ಅವ್ರಿಗೆ ಕೇಳೋದಿಲ್ಲ. ಇದು ಬಂಡೆಕಲ್ಲು ಮೇಲೆ ನೀರು ಹಾಕಿದಂಗೆ. ಈ ಬಿಜೆಪಿ ಸರ್ಕಾರ ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಕಾರ್ಯಕ್ರಮಗಳು ಜಾರಿಗೆ ಮಾಡೋದ್ರಲ್ಲಿ ನಂಬಿಕೆ ಇಲ್ಲ, ಜನರನ್ನ ಶೋಷಣೆ ಮಾಡುವಂಥ ಒಂದು ಪಕ್ಷ ಅದು. ಬಹುಶಃ ನಾನು ಈ ಮಾತು ಹೇಳಬೇಕಾದ್ರೆ ಹಳೆ ಒಂದು ಚರಿತ್ರೆಗೆ ಹೋಗ್ಬೇಕಾಗ್ತದೆ. ಈ ಪಕ್ಷ ಹಲವಾರು ಹೆಸರಿನಲ್ಲಿ ಬಂದಿದ್ವಿ. ನಾನು ಯುವ ಕಾಂಗ್ರೆಸ್ಸಿನಲ್ಲಿ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದಾಗ ಈ ಪಕ್ಷದ ಹೆಸರು ಜನಸಂಘ. ಜನಸಂಘದವ್ರು ಏನು ಕೆಲಸ ಅಂದಿಟ್ಬಿಟ್ರೆ ಎಲ್ಲ ಕಡೆಯಲ್ಲಿಯೂ ಸಮೇತ ಕೋಮು ಗಲಭೆ ಮಾಡೋದು. ಜನ ಅವರಿಗೆ ಕರ್ನಾಟಕದಲ್ಲಿ ಅಂತೂ ಅವರಿಗೆ ಯಾವತ್ತೂ ಬೆಂಬಲ ಮಾಡಲಿಲ್ಲ. ಅವತ್ತು ಅವರಿಗೆ ಸಿಗ್ತಾ ಇದ್ದಿದ್ದು 16-17 ಶಾಸಕ ಸ್ಥಾನ. ನಂತರ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಇಂದಿರಾ ಗಾಂಧಿಯವರು ಒಳ್ಳೆ ಆಡಳಿತವನ್ನು ಕೊಟ್ಟ ಸಂದರ್ಭದಲ್ಲಿ ಏನು ಜನರಿಗೆ ಇಡೀ ದೇಶಕ್ಕೆ ಬಹುಶಃ ಇವತ್ತು ಅವರು ಸರ್ಜಿಕಲ್ ಸ್ಟ್ರೈಕ್ ಹೇಳ್ತಾರೆ. ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಇಡೀ ಬಾಂಗ್ಲಾದೇಶವನ್ನೇ ಇಬ್ಬಾಗ ಮಾಡಿ ಪಾಕಿಸ್ತಾನವನ್ನು ಇಬ್ಬಾಗ ಮಾಡಿದವರು ಶ್ರೀಮತಿ ಇಂದಿರಾ ಗಾಂಧಿಯವರು ಮತ್ತು ನಮ್ಮ ದೇಶದ ಸೈನಿಕರು. ಬಹುಶಃ ಆ ಸಂದರ್ಭದಲ್ಲಿ ಒಬ್ಬರಿಗೆ ನಾನು ಮೆಚ್ಚುಗೆ ಅಭಿನಂದಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ವಿರೋಧ ಪಕ್ಷದಲ್ಲಿ ಇದ್ದವರು, ಜನಸಂಘದವರು ಆಗಿದ್ದರು. ಅವರೊಂದು ಮಾತು ಹೇಳ್ತಾರೆ ಲೋಕಸಭೆಯಲ್ಲಿ, ಏನಂದ್ರೆ ಇಂದಿರಾ ಗಾಂಧಿಯವರು ಅವರು ಚಾಮುಂಡಿ ಕಾಳಿ ಎಂಬುದಾಗಿ ಒಂದು ಮಾತು ಹೇಳ್ತಿದ್ದಾರೆ. ಅಂದರೆ ದುಷ್ಟರನ್ನ ಸಂಗ್ರಹ ಮಾಡಿದ ಒಂದು ಗುರುತು ಇಂದಿರಾ ಗಾಂಧಿಯವರ ಮಾತನ್ನು ಹೇಳ್ತಾರೆ. ಆದರೆ ಇವತ್ತಿರುವ ಈ ಯಾರು ಬಿಜೆಪಿಯವರಿದ್ದಾರೆ ಅವರು ಯಾವ ರೀತಿಯಲ್ಲಿ ಬಂದಿದ್ದಾರೆ ತಮ್ಗೆ ಗೊತ್ತಿದೆ. ಅವರು JDSನ ಒಂದು ಈ ಕುಮಾರಸ್ವಾಮಿಯವರ ಸಹಾಯ ತಗೊಂಡು ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಇವರು ನಮ್ಮ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಸಂಖ್ಯೆಯಲ್ಲಿ ಏನಿಲ್ಲದಿದ್ದರೂ ಸಮೇತ ಉಪಮುಖ್ಯಮಂತ್ರಿ ಆಗ್ತಾರೆ. ನಂತರ ನಾವು ಆ ಸಂದರ್ಭದಲ್ಲಿ ಹೇಳಿದ್ದೀವಿ, ಸಿದ್ದರಾಮಯ್ಯವರು ಎಲ್ಲ ಕಾಂಗ್ರೆಸ್ ನಾಯಕರು ಆ ಸಂದರ್ಭದಲ್ಲಿ ಹೇಳಿದ್ದೀವಿ, ಈ JDS ಅವರು ಬಿಜೆಪಿಯ ಬಿ ಟೀಮ್ ಎಂದು ಹೇಳಿದರು. ಅವರ ಹೆಸರು ಜನತಾದಳ್ ಜಾತ್ಯತೀತ, ಅವರು ಜಾತೀಯವಾದಿಗಳೆಂಬ ಮಾತನ್ನು ಆ ಸಂದರ್ಭದಲ್ಲಿ ಹೇಳಿದ್ದೀವಿ. ಆಗ ಅದಕ್ಕೆ ಈ JDS ಅವರು ಆಕ್ಷೇಪ ತೆಗಿತಾ ಇದ್ರು, ಇಲ್ಲ ದೇವೇಗೌಡರು ಇದಕ್ಕೆ ಬೆಂಬಲ ಮಾಡಲಿಲ್ಲ, ದೇವೇಗೌಡರೇ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ನನ್ನ ಹೆಣ ಇರುವ ಸಮೇತ ನಾವು ಬಿಜೆಪಿ ಒಟ್ಟಿಗೆ ಹೋಗುವುದಿಲ್ಲ ಅಂತ ಹೇಳಿದ್ರು. ನಂತರ ತಮ್ಮ ಮಗ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡೋದು ಯಾಕೆ ತಮ್ಗೆ ಗೊತ್ತಿದೆ, ಮುಖ್ಯಮಂತ್ರಿ ಮಾಡಲಿಕ್ಕೆ ಅವರು ತುಂಬ ಜೂನಿಯರ್ ಆಗಿದ್ದರು. ಆ ಪಕ್ಷದಲ್ಲಿ ಎಲ್ಲ ಸೀನಿಯರ್ಗಳನ್ನ ಹೊರಗಡೆ ಕಳಿಸಿ ಅಥವಾ ತಮ್ಮೊಟ್ಟಿಗೆ ಇಟ್ಕೊಂಡು ಕುಮಾರಸ್ವಾಮಿ ಹೋಗಿ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟು ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಮಾಡಿದವರು ಶ್ರೀಮಾನ್ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಎಂಬ ಮಾತನ್ನು ಯಾರೂ ಮರೀಲಿಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಭಾಷಣದಲ್ಲಿ ಹೇಳಿದ್ದೀವಿ, ಚುನಾವಣೆಯಲ್ಲಿ ಸಮೇತ ಅವರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಬಿಜೆಪಿಗೆ ಸಹಾಯ ಮಾಡುವಂಥ ಕೆಲಸ ಮಾಡಿ ಇವತ್ತು ಬಿಜೆಪಿಯವರು ಈ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಇರಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಜನತಾದಳ ಜಾತ್ಯತೀತ ಅಂತ. ಈಗ ಜಾತ್ಯತೀತ ಆ ಒಂದು ಇದನ್ನು ಇವತ್ತಿಲ್ಲ, ಅವರು ನೇರವಾಗಿ ಹೋಗಿ ಬಿಜೆಪಿ ಒಟ್ಟಿಗೆ ಸೇರ್ತಾರೆ. ಆದರೂ ನನಗೇನು ದುಃಖಕರ ಅಂತ ಹೇಳಿದ್ರೆ, ಮೈಸೂರಲ್ಲಿ ನೋಡಿದೆ, ನಮ್ಮ ದೇವೇಗೌಡರು ಭಾಷಣ ಮಾಡ್ತಾ ಹೇಳಿದ್ರು, ಇಂದಿರಾ ಚಂದ್ರ ಮೋಡಿ ಅಂತ ಒಳ್ಳೆ ಪ್ರಧಾನಿ ಯಾರು ಇಲ್ಲ ಎಂಬುದಾಗಿ ಹೇಳಿದರು. ಆ ಭಾಷಣ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರ ಪಕ್ಷಕ್ಕೆ ಲೋಕಸಭೆಯಲ್ಲಿ ಹೆಚ್ಚು 3 ಸದಸ್ಯರು, ಅದರಲ್ಲಿಯೂ ಒಬ್ಬರು ಪಕ್ಷಾತೀತವಾಗಿ ಗೆದ್ದಿದ್ದಾರೆ. ಅವ್ರನ್ನ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಮಾಡಲಿಕ್ಕೋಸ್ಕರವಾಗಿ ಆ ಮಾತುಗಳನ್ನ ಮೈಸೂರು ವೇದಿಕೆಯಲ್ಲಿ ಮಾತಾಡುವಂಥ ಕೆಲಸ ಮಾಡಿದರು. ಇವತ್ತು ನಾನೊಂದು ಮಾತು ಕೇಳ್ತಾ ಇದ್ದೀನಿ, ಇವರು ಜಾತ್ಯತೀತ ಅಂತ ನಿಜವಾಗಿ ಇವರು ಜಾತ್ಯತೀತ ಅಲ್ಲ, ಜಾತೀಯವಾದಿಗಳು. ಅಧಿಕಾರಕ್ಕೋಸ್ಕರವಾಗಿ ಏನು ಮಾಡಬೇಕಾದ್ರು ಮಾಡ್ತಾರೆ, ಆ ಪಕ್ಷಕ್ಕೆ ಅಧಿಕಾರ ಕೊಡೋದಿಲ್ಲ. ಅವರು ಬರೀ ಕುಟುಂಬಕ್ಕೆ ಅಧಿಕಾರ ಕೊಡುವಂಥ ಒಂದು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಾನೊಂದು ಮಾತು ಕೇಳ್ತಾ ಇದ್ದೀನಿ,
ಇವತ್ತು ಏನು ನಾವು ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಇವತ್ತು ಆ ಗ್ಯಾರಂಟಿಯಿಂದ ಇವರಿಗೆ ಕಣ್ಣು ಕಾಣಲಿಕ್ಕೆ ಆಗದಂಗಾಗಿದೆ. ಇವತ್ತು ಸಿದ್ದರಾಮಯ್ಯಜಿಯವರು ಮುಖ್ಯಮಂತ್ರಿಯಾಗಿ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ, ಇಡೀ ಸಚಿವ ಸಂಪುಟ ಅದು ರಾಹುಲ್ ಗಾಂಧಿಯವರು ಒಂದು ಮಾತು ಹೇಳಿದರು. ಬಹುಶಃ ನಾವು ಇವತ್ತು ರಾಹುಲ್ ಗಾಂಧಿಯವ್ರನ್ನ ನಾವು ಇವತ್ತು ಅನುಸ್ಮರಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವರು ಪಾದಯಾತ್ರೆ ಮಾಡಿದರು, ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಪಾದಯಾತ್ರೆ ಮಾಡಿದಾಗ ಅವರು ಸುಮ್ಮನೆ ಪಾದಯಾತ್ರೆ ಮಾಡಲಿಲ್ಲ. ನನ್ನನ್ನು ತಾವು ನೋಡಿರ್ಬೋದು, ಒಂದು ಪಾದಯಾತ್ರೆನ ಯಾವ ರೀತಿಯಲ್ಲಿ ಕುಡಿದು ಕುಪ್ಪಳಿಸಿ ಎಲ್ಲ ಮಾಡಿಕೊಂಡು ಮಾಡಿದ್ರು. ಆದರೆ ರಾಹುಲ್ ಗಾಂಧಿಯವರ ಪಾದಯಾತ್ರೆ ನಾನು ಸಮೇತ ಕೆಲವೊಂದು ಜಾಗದಲ್ಲಿ ಭಾಗವಹಿಸಿದೆ. ಬೆಳಗ್ಗೆ 4 ಗಂಟೆಯಿಂದ ಎದ್ದು ಅದು ಎಷ್ಟು ಸಾವಿರಾರು ಜನ ಅವರೊಟ್ಟಿಗೆ ಪಾದಯಾತ್ರೆ ಮಾಡಿದರು, ಎಲ್ಲ ಇದು ಮಾಡಿದ್ರು. ಅವರು ಪ್ರತಿಯೊಂದು ಜಾಗದಲ್ಲಿ ಜನರೊಟ್ಟಿಗೆ ಒಂದು ಸಂವಾದ ಮಾಡ್ತಾ, ಅವರೊಟ್ಟಿಗೆ ಡಿಸ್ಕಸ್ ಮಾಡ್ತಾ, ಅವರ ಏನು ಸಮಸ್ಯೆಗಳಿದೆ ಅರಿತುಕೊಂಡ್ರು. ಸಾಮಾನ್ಯ ಜನರ, ಮಹಿಳೆಯರ, ಮಕ್ಕಳ, ವಿದ್ಯಾರ್ಥಿಗಳ ಎಲ್ಲ ಸಮಸ್ಯೆಗಳನ್ನ ಅರಿತುಕೊಂಡಿದ್ರು. ಬಹುಶಃ ಅವ್ರಿಗೆ ಒಂದು ಗೊತ್ತಾಯಿತು, ಈ ಬಿಜೆಪಿ ಸರ್ಕಾರ ಏನು ಪ್ರೈಮ್ ಮಿನಿಸ್ಟರ್ ಮೋದಿ ಅವರ ನಾಯಕತ್ವ ಸರ್ಕಾರ ತಪ್ಪು ನೀತಿಯಿಂದ, ತಪ್ಪು ನಡವಳಿಕೆಯಿಂದಾಗಿ ಇವತ್ತು ಜನ ಕಷ್ಟದಲ್ಲಿದ್ದಾರೆ ಎಂಬ ಮಾತನ್ನು ಗೊತ್ತಾಯ್ತು ಅವರಿಗೆ. ಆಗ ಅವರು ಕರ್ನಾಟಕಕ್ಕೆ ಬಂದಾಗ ನಮ್ಮ ಪಕ್ಷದ ನಾಯಕರುಗಳಾಗಿದ್ದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಸಿದ್ದರಾಮಯ್ಯಜಿಯವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಎಲ್ಲ ಪಕ್ಷದ ನಾಯಕರು ಡಿಸ್ಕಸ್ ಮಾಡಿ ನಾವೇನಾದರೂ ಮಾಡಬೇಕಾದ್ರೆ ಜನಪರವಾಗಿ ನಿಲ್ಲಬೇಕು, ಅದರಲ್ಲಿ ಮಹಿಳೆಯರ ಪರವಾಗಿ ನಿಲ್ಲಬೇಕೆಂಬುದಾಗಿ ಈ ಒಂದು 5 ಗ್ಯಾರಂಟಿಗಳನ್ನು ಮಾಡಿ ಅವರು ಒಂದು ಮಾತು ಹೇಳಿದ್ರು. ಚುನಾವಣೆ ಸಂದರ್ಭದಲ್ಲಿ, ರಾಜ್ಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾವೇನಾದ್ರೂ ಸರ್ಕಾರಕ್ಕೆ ಬಂದರೆ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಈ ನಿರ್ಧಾರ ತಗೊಳ್ಬೇಕೆಂಬುದಾಗಿ ಎಲ್ಲರಿಗೆ ಸೂಚನೆಯನ್ನು ಕೊಟ್ಟಿದ್ದರು. ಇವತ್ತು ಸಿದ್ದರಾಮಯ್ಯಜಿಯವರು ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದಾರೆ, ನಮ್ಮ ಮಂತ್ರಿ ಮಂಡಲದವರು ಎಲ್ಲ ಆಡಳಿತವನ್ನು ಕೊಡ್ತಾ ಇದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರಾದ ಶಿವಕುಮಾರ್ ಅವರು ಮತ್ತೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಒಳ್ಳೆ ಆಡಳಿತವನ್ನು ಕೊಡ್ತಿದ್ದಾರೆ. ಇವರಿಗೆ ಜನ ಇವರು ಪರ ಆಗಿಲ್ಲ. ಮೊನ್ನೆ ಇವ್ರದ್ದು ಏನಿತ್ತು ಬಿಟ್ರೆ ಒಂದೇ ಒಂದು ಸ್ಲೋಗನ್ ಇದ್ದಿದ್ದು ಇವರಿಗೆ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಬರಬೇಕೆಂಬುದಾಗಿ. ಮೊನ್ನೆ ಚುನಾವಣೆಯಲ್ಲಿ ಒಂದು ಗೊತ್ತಾಯ್ತು, ಆ ಹೆಸರು ಇನ್ನು ಓಡಾಡ್ತಾ ಇಲ್ಲ, ಚಲಾವಣೆಯಲ್ಲಿ ಇಲ್ಲ, ಆ ಹೆಸರಲ್ಲಿ ಸಮೇತ ನಾವು ಗೆಲ್ಲಕ್ಕೆ ಆಗುದಿಲ್ಲ ಎಂಬುದಾಗಿ ಗೊತ್ತಾಗಿ ಈಗ ಅವರು ಮತ್ತೆ ಯಾವುದಾದ್ರು ಶಾರ್ಟ್ಕಟ್ ರೂಟ್ ಇದು ಮಾಡ್ಲಿಕ್ಕೆ ಹೋಗ್ತಾರೆ. ಈಗಾಗಲೇ ಮಾತಾಡಿದವ್ರನ್ನ ಹೇಳಿದ್ರು. ಅದರ ಒಂದೆರಡು ವಿಚಾರ ನಾನು ಹೇಳಬೇಕಾಗ್ತದೆ. ಇವತ್ತು ಈ ಮೂಢ ವಿಚಾರ ಮಾತಾಡ್ತಿದ್ದಾರೆ. ನಾನು ಮೊದಲಿಂದ ಎಲ್ಲವರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಮಾಧ್ಯಮದ ಮಿತ್ರರು ಕೇಳ್ತಾ ಇದ್ದೀನಿ, ಮೂಢದಲ್ಲಿ ಏನು ತಪ್ಪಾಗಿದೆ ಅಂತ ದಯವಿಟ್ಟು ಹೇಳಿ. ಇವತ್ತು ಈ ವೇದಿಕೆ ಮೂಲಕ ಇಡೀ ಬಿಜೆಪಿ ಅವರಿಗೆ ಮತ್ತೆ JDS ಅವರಿಗೆ ಕೇಳ್ತಾ ಇದ್ದೀನಿ, ನಮ್ಮ ಸಿದ್ದರಾಮಯ್ಯಜಿಯವರಾಗಲಿ ನಮ್ಮ ಸರ್ಕಾರವಾಗಲಿ ಈ ಮೂಢ ವಿಚಾರದಲ್ಲಿ ಏನು ತಪ್ಪು ಮಾಡಿದ್ದಾರೆ ಅಂತ ದಯವಿಟ್ಟು ಹೇಳಿ ಎಂಬುದಾಗಿ ನಾನು ಮಾಧ್ಯಮದ ಮಿತ್ರರಿಗೆ ಹೇಳಿದೆ. ಇಲ್ಲಿ ತನಕ ಏನಿಲ್ಲ. ಏನು ಹೇಳ್ತಾರೆ, 1984ನೇ ಇಸ್ವಿಯಲ್ಲಿ ಜಾಗನೇ ಇರಲಿಲ್ಲ ಅಂದ್ಬಿಟ್ಟು. ಹಂಗಾದ್ರೆ 1935ನೇ ಇಸ್ವಿಯಲ್ಲಿ ಈ ನಿಂಗ ಅವರು ತಗೊಂಡಿದ್ದು ಆಕ್ಷನ್ಗಳಲ್ಲಿ ತಗೊಂಡಿದ್ದು ಲ್ಯಾಂಡ್ ಏನಾಯ್ತು? 1989ರ ಇಸ್ವಿಯಲ್ಲಿ ಏನು ಇವತ್ತು ಯಾವುದು ನೋಟಿಫೈ ಮಾಡಿದ ಲ್ಯಾಂಡ್ ಏನಾಯ್ತು? ಡಿನೋಟಿಫೈ ಮಾಡಿದ ಲ್ಯಾಂಡ್ ಏನಾಯ್ತು? ನಂತರ ಕನ್ವರ್ಷನ್ ಮಾಡಿದ ಲ್ಯಾಂಡ್ ಏನಾಯ್ತು? ಒಬ್ಬರಿಗೆ ಒಂದು ಲ್ಯಾಂಡ್ ಯಾರ್ದಾದ್ರೂ ಕೈಯಲ್ಲಿ ಇದ್ದರೆ ಅದನ್ನು ನೇರವಾಗಿ ತೆಗೆಯುವಂತ ಒಂದು ಅಧಿಕಾರ ಯಾವುದೇ ಸಂಸ್ಥೆಗಿಲ್ಲ, ಸರ್ಕಾರಕ್ಕೆ ಸಮೇತ ಇಲ್ಲ. ಅದನ್ನು ಮಾಡಬೇಕಾದ್ರೆ ದಯವಿಟ್ಟು ಪ್ರೊಸೀಜರ್ ಮಾಡಬೇಕಾಗ್ತದೆ. ಇವತ್ತು ಯಾವ ರೀತಿಯಲ್ಲಿ ಡಿನೋಟಿಫೈ ಮಾಡಿದ ಲ್ಯಾಂಡನ್ನ, ಕನ್ವರ್ಷನ್ ಮಾಡಿದ ಲ್ಯಾಂಡನ್ನ ಯಾವುದೇ ಒಂದು ನಡವಳಿಕೆ ಮಾಡದೆ ಇವತ್ತು ತಗೊಂಡಿದ್ದೀವಿ, ಈ ಲ್ಯಾಂಡೇ ಇಲ್ಲ ಅಂತ ಹೇಳುವಂತ ಒಂದು ಪರಿಸ್ಥಿತಿಗೆ ಹಿಂದೆ ಮುಖ್ಯಮಂತ್ರಿ ಆಗಿದ್ದವರು, ಕೇಂದ್ರ ಮಂತ್ರಿ ಆಗಿರೋದಲ್ಲ ಈ ತರ ಮಾತಾಡಿದ್ರೆ ನಾವೇನು ಮಾತಾಡ್ಲಿಕ್ಕೆ ಆಗ್ತದೆ? ಇವರೊಟ್ಟಿಗೆ ಇವರು ಹೇಳ್ತಾ ಇರೋದ್ರಲ್ಲಿ ಯಾವುದೂ ಸತ್ಯ ಇಲ್ಲ. ಆ ಲ್ಯಾಂಡು ಇದ್ದಿದೆ ಲ್ಯಾಂಡ್, ಆ ಲ್ಯಾಂಡನ್ನ ಅತಿಕ್ರಮಣವಾಗಿ ಇವತ್ತು ಇಲ್ಲೀಗಲ್ ಆಗಿ ಮೂಡದವರು ವಶಪಡಿಸಿಕೊಂಡಿದ್ದಾರೆ. ಅದು ನಮ್ಮ ಮುಖ್ಯಮಂತ್ರಿಯವರು, ನಮ್ಮ ಸರ್ಕಾರ ಏನಾದರೂ ನಿರ್ಧಾರ ತಗೊಂಡಿದ್ದು ಒಂದು ದಾಖಲೆ ತೋರಿಸಿ ನಮಗೆ. ಮುಖ್ಯಮಂತ್ರಿಯವರು ಯಾವುದಾದ್ರು ಫೈಲಲ್ಲಿ ಈ ಒಂದು ಅಲಾಟ್ಮೆಂಟ್ ಮಾಡಿ ಅಂತ ಹೇಳಲಿಲ್ಲ. ಮುಖ್ಯಮಂತ್ರಿಯವರ ಧರ್ಮಪತ್ನಿ ಅವರಿಗೆ ನಿಜವಾಗಿ ಲೀಗಲ್ ಆಗಿ ಬಂದ ಒಂದು ಲ್ಯಾಂಡ್ ಕಳೆದುಕೊಂಡಾಗ ಮೂಡದವರಿಗೆ ಪತ್ರ ಬರೀತಾರೆ, ನೋಡಿ ನಮ್ಮ ಲ್ಯಾಂಡ್ ನೀವು ತಗೊಂಡಿದ್ದೀರಾ ಅಂದ್ಬಿಟ್ಟು. ಮೂಡದವರು ಒಂದು ಮಾತು ಹೇಳ್ತಾರೆ, ಒಂದು ರೆಕಾರ್ಡ್ ಮಾಡ್ತಾರೆ, ಅದರಲ್ಲಿ ನಾವು ಇದು ಮಾಡಿದ ತಪ್ಪು ಎಂಬುದಾಗಿ ಈಗಲೂ ದಾಖಲೆಯಲ್ಲಿ ಇದೆ, ಮೈಸೂರು ಮೂಡ ದಾಖಲೆಯಲ್ಲಿ ಇದೆ. ನಾವು ಇಲ್ಲೀಗಲ್ ಆಗಿ ತಗೊಂಡಿದ್ದೀವಿ, ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು
ಇವತ್ತು ಪರಿಹಾರ ಕೊಟ್ಟರೆ ಇವತ್ತೇನು ಹೇಳ್ತಾರೆ, ಮುಖ್ಯಮಂತ್ರಿಯವರು ಇದರಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ 2004 ಇಸ್ವಿಯಲ್ಲಿ ಆ ಫೈಲ್ ಬಂದಿತ್ತು. ಅವ್ರು ಹೇಳಿದ್ರು ನಾನು ಅದರಲ್ಲಿ ನಿರ್ಧಾರ ತಗೊಳ್ಳೋದಿಲ್ಲ, ಯಾಕೆಂದ್ರೆ ಅದು ಸ್ವಜನ ಪಕ್ಷಪಾತ ಆಗ್ತದೆ ಎಂಬುದಾಗಿ ಇದ್ದು, ಇವತ್ತು ಬಿಜೆಪಿಯವರ ಅಧಿಕಾರಕ್ಕೆ ಬಂದ ಮೇಲೆ, ಬಿಜೆಪಿಯವರ ಅಧ್ಯಕ್ಷರು ಮೂಡಲು ಬಂದ ಮೇಲೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಶಃ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.